ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಿಎಸ್ಐ ಮೇಲೆ ಶಾಸಕ ಸುರೇಶ್ ಗೌಡ ಪುತ್ರಿಯ ದರ್ಪವನ್ನ ಮೆರೆದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಅಂದಿನ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿದ್ದ ಗಲಾಟೆ ಕೇಸ್ ಇದು. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿದ್ದ ಗಲಾಟೆ ಕೇಸ್ ಇದು. ಭೀಮನ ಅಮಾವಾಸ್ಯೆ ದಿನ ಗರ್ಭಗುಡಿ ಒಳಬಿಡುವ ವಿಚಾರಕ್ಕೆ ಗಲಾಟೆಯಾಗಿತ್ತು. ಇನ್ನು ಗರ್ಭಗುಡಿ ಮುಂದಿಗೆ ಕೈ ಮಿಲಾಯಿಸಿಕೊಂಡಿದ್ರು ಇಬ್ರು ಕೂಡ. ಪಿಎಸ್ಐ ಸವಿತಾ ಪಾಟೀಲ್, ಐಶ್ವರ್ಯ ಮಧ್ಯೆ ಗಲಾಟೆ ನಡೆದಿತ್ತು. ಕ್ಯಾತನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ನೀಡಿದ ಪಿಎಸ್ಐ ಸವಿತಾ ಪ್ರತಿ ದೂರು ನೀಡಿದ್ರೂ ಕೂಡ ಸ್ವೀಕರಿಸಿಲ್ಲ ಎಂಬ ಆರೋಪ ಇಲ್ಲಿ ಕೇಳಿಬಂದಿತ್ತು. ಗ್ಯಾರಂಟಿ ನ್ಯೂಸ್ಗೆ ಅಂದಿನ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಭೀಮನ ಅಮಾವಾಸ್ಯೆ ದಿನ ಗರ್ಭಗುಡಿ ಒಳಬಿಡುವ ವಿಚಾರಕ್ಕೆ ಇವರಿಬ್ಬರು ನಡುವೆ ಗಲಾಟೆಯಾಗಿದೆ. ಪಿಎಸ್ಐ ಸವಿತಾ ಪಾಟೀಲ್, ಐಶ್ವರ್ಯ ಇಬ್ರು ನಡುವೆ ಗಲಾಟೆ ಆಗಿರುವಂತದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇದು ಆ ದಿನ ಆಗಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಸುರೇಶ್ ಗೌಡ ಅವರ ಪುತ್ರಿ ಸವಿತಾ ಪಾಟೀಲ್ ಅವರಿಗೆ ಕಪಾಳ ಮೋಕ್ಷವನ್ನ ಮಾಡ್ತಾ ಇರೋ ವಿಡಿಯೋ ಈಗ ಲಭ್ಯವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಪಿಎಸ್ಐ ಸವಿತಾ ಪಾಟೀಲ್ ಅವರ ಕೆನ್ನೆಗೆ ಕಪಾಳ ಮೋಕ್ಷ ಮಾಡ್ತಾ ಇರುವ ವಿಡಿಯೋ ಈಗ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಿಎಸ್ಐ ಸವಿತಾ ಪಾಟೀಲ್ ಅವರು ದೂರು ನೀಡಿದ್ರು ಕೂಡ ಸ್ವೀಕರಿಸಿಲ್ಲ. ಪ್ರತಿ ದೂರು ನೀಡಿದ್ರು ಕೂಡ ಸ್ವೀಕರಿಸಿಲ್ಲ ಎಂಬ ಆರೋಪ ಈಗ ಕೇಳಿಬಂದಿದೆ. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ಇವರು ದೇವಸ್ಥಾನಕ್ಕೆ ಬಂದಿರುವಂತದ್ದು. ಭೀಮನ ಅಮಾವಾಸ್ಯೆ ದಿನ ಗರ್ಭಗುಡಿಯೊಳಗಡೆ ಬಂದಿದ್ದಾರೆ. ಇನ್ನು ಬಂದಂತಹ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಾಡಿಸುವಂತಹ ಸಂದರ್ಭದಲ್ಲಿ ಸವಿತಾ ಪಾಟೀಲ್ ಅವರು ಐಶ್ವರ್ಯ ಪಕ್ಕನೆ ನಿಂತಿರ್ತಾರೆ. ಇವರಿಬ್ರು ನಡುವೆ ಕೂಡ ಮಾತಿನ ಚಕಮಕಿ ಉಂಟಾಗಿದೆ. ಮಾತಿನ ನಡುವೆ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಪಿಎಸ್ಐ ಸವಿತಾ ಪಾಟೀಲ್ ಅವರ ಕೆನ್ನೆಗೆ ಕಪಾಳ ಮೋಕ್ಷ ಮಾಡ್ತಾ ಇರುವ ವಿಡಿಯೋ ಈಗ ಲಭ್ಯವಾಗಿದೆ.